ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಎಲ್ಲರಿಗಾಗಿ ಪ್ರಾರ್ಥಿಸಿ ಈ ದಿನವನ್ನು ಪ್ರಾರಂಭಿಸೋಣ. ನಾವು ಆಗಿರುವ ಈ ಸಮಯ ಬಹಳ ಅನುಗ್ರಹ ಇರುವ ಸಮಯವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯವನ್ನು ಆಲಿಸುತ್ತಿರುವ ಈ ವಾಕ್ಯ ನಿಮ್ಮ ಜೀವನದಲ್ಲಿ ಯಾರೆಲ್ಲ ಕೇಳಲು ಸಾಧ್ಯವಾಗುತ್ತದೋ ಅವರೆಲ್ಲರೂ ಅನುಗ್ರಹಿಸಲ್ಪಡುತ್ತಾರೆ. ದೇವರ ವಾಕ್ಯ ಆಲಿಸುವ ಒಬ್ಬೊಬ್ಬರ ಜೀವನದಲ್ಲಿ ದೇವರ ಅನುಭವ ಆಳದಲ್ಲಿ ಅನುಭವಿಸಲು ಸಾಧ್ಯವಾಗುತ್ತದೆ. ನಿಮ್ಮನ್ನು, ನಿಮ್ಮ ನಿಯೋಗವನ್ನು ದೇವರ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ನೀವು ಒಂದು ಸಾಕ್ಷಿಯಾಗಿ ಮಾರ್ಪಡಲು ದೇವರು ಅನುಗ್ರಹಿಸಲಿ. ಪ್ರಿಯರೇ, ನಮಗೆ ಬಹಳ ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಇಂದಿನ ವಾಕ್ಯ ಮತ್ತಾಯನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ 32ರಿಂದ 38ರವರೆಗೆ ವಾಕ್ಯಗಳು. ವಾಕ್ಯ ಇಂತಿದೆ, ಆಲಿಸೋಣ. ಯೇಸು ಸ್ವಾಮಿ ತಮ್ಮ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ಈ ಜನಸ್ತೋಮ ಕಳೆದ 3 ದಿನಗಳಿಂದಲೂ ನನ್ನ ಬಳಿ ಇದೆ. ಊಟಕ್ಕೆ ಇವರಲ್ಲಿ ಏನೂ ಇಲ್ಲ. ಇವರನ್ನು ಕಂಡು ನನ್ನ ಹೃದಯ ಕರಗುತ್ತದೆ. ಇವರನ್ನು ಹಸಿದ ಹೊಟ್ಟೆಯಲ್ಲಿ ಕಳಿಸಿಬಿಡಲು ನನಗೆ ಇಷ್ಟವಿಲ್ಲ. ದಾರಿಯಲ್ಲಿ ಬಳಲಿ ಬಿದ್ದಾರು ಎಂದರು. ಅದಕ್ಕೆ ಶಿಷ್ಯರು, ಇಷ್ಟು ದೊಡ್ಡ ಗುಂಪಿಗೆ ಆಗುವಷ್ಟು ರೊಟ್ಟಿಯನ್ನು ಈ ಅಡವಿಯಲ್ಲಿ ನಾವು ತರುವುದಾದರೂ ಎಲ್ಲಿಂದ ಎಂದು ಕೇಳಿದರು. ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಯೇಸು ಕೇಳಿದರು. 7 ರೊಟ್ಟಿಗಳು ಮತ್ತು ಕೆಲವು ಸಣ್ಣ ಮೀನುಗಳಿವೆ ಎಂದು ಶಿಷ್ಯರು ಉತ್ತರ ಕೊಟ್ಟರು. ಆಗ ಜನಸಮೂಹಕ್ಕೆ ನೆಲದ ಮೇಲೆ ಕುಳಿತುಕೊಳ್ಳುವಂತೆ ಯೇಸು ಆಜ್ಞಾಪಿಸಿದರು. ಅನಂತರ ಆ 7 ರೊಟ್ಟಿಗಳನ್ನು ಮೀನುಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸಿ ಅವುಗಳನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಟ್ಟರು. ಶಿಷ್ಯರು ಜನರಿಗೆ ಬಡಿಸಿದರು. ಜನರೆಲ್ಲರೂ ಉಂಡು ತೃಪ್ತರಾದರು. ಉಳಿದ ತುಂಡುಗಳನ್ನು ಶಿಷ್ಯರು 7 ಕುಕ್ಕೆಗಳ ತುಂಬ ತುಂಬಿಸಿಕೊಂಡರು. ಊಟ ಮಾಡಿದವರಲ್ಲಿ ಹೆಂಗಸರು ಮಕ್ಕಳಲ್ಲದೆ ಗಂಡಸರೇ 4,000 ಮಂದಿ ಇದ್ದರು. ಪ್ರಿಯರೇ, 3 ದಿನ ಅವರು ದೇವರ ಜೊತೆ ಇದ್ದರು. ದೇವರ ಜೊತೆ ಇರುವವರಿಗೂ ಅವರ ಹಿಂಬಾಲಿಸುವವರಿಗೂ ದೇವರೊಂದು ಪ್ರತ್ಯೇಕ ಗಮನವಿದೆ, ಕರುಣೆ ಇದೆ. ದೇವರ ಜೊತೆ ಇರುವವರ ಭೌತಿಕ ಕಾರ್ಯಗಳು ಸಮೇತ ದೇವರಿಗೆ ತಿಳಿದಿದೆ. ಭೌತಿಕ ಕಾರ್ಯಗಳನ್ನು ಮತ್ತು ಆಧ್ಯಾತ್ಮಿಕ ಕಾರ್ಯಗಳನ್ನು ದೇವರು ಅನುಗ್ರಹಿಸುತ್ತಾರೆ. ದೇವರ ಜೊತೆ ಇರುವವರು ಒಮ್ಮೆ ಸಹ ಜೀವನದಲ್ಲಿ ಕೆಳಗೆ ಬೀಳಲು ದೇವರು ಒಪ್ಪುವುದಿಲ್ಲ. ಅದಕ್ಕೆ ಒಂದೇ ದಾರಿ ಇರುವುದು, ನಾವು ದೇವರ ಜೊತೆ ಇರಬೇಕು. ಪ್ರಿಯರೇ, ನಮ್ಮ ಅವಶ್ಯಕತೆಗಳನ್ನು ನಾವು ಹೇಳದೆ ದೇವರಿಗೆ ಗೊತ್ತಿದೆ. ದೇವರು ನಮ್ಮ ಅವಶ್ಯಕತೆಗಳನ್ನು ಸಾಧಿಸಿ ಕೊಟ್ಟೇ ಕೊಡುತ್ತಾರೆ. ನಾವು ಜೀವನದ ದಾರಿಯಲ್ಲಿ ಬಿದ್ದು ಹೋಗುವುದಿಲ್ಲ. ನಾವು 3 ನಿಯೋಗವನ್ನು ಬರೆದು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿ ಪ್ರತಿನಿತ್ಯ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯನ್ನು ಆಲಿಸುವಾಗ ವಚನದೊಂದಿಗೆ ಸೇರಿಸಿ ಇಟ್ಟು ಸಮರ್ಪಿಸಿ ಪ್ರಾರ್ಥಿಸುವ ಅಸಾಧ್ಯವಾದ ಕಾರ್ಯಗಳು ಆಗಿರಬಹುದು, ನಮ್ಮ ಸಮಸ್ಯೆಯೇ ಆಗಿರಬಹುದು. ದೇವರಿಗೆ ಒಂದು ಸಹ ಅಸಾಧ್ಯವಲ್ಲ. ನಮ್ಮ ಎಲ್ಲ ಅವಶ್ಯಕತೆಗಳು ಯಾವುದೇ ಆಗಿರಲಿ ಅದನ್ನು ನಿಯೋಗವಾಗಿ ದೇವರ ಸನ್ನಿಧಿಗೆ ಸಮರ್ಪಿಸೋಣ. ದೇವರು ಅದನ್ನು ಸಾಧ್ಯವಾಗಿಸಿಕೊಡುತ್ತಾರೆ. ದೇವರಿಗೆ ನಮ್ಮ ಮೇಲೆ ಕರುಣೆ ಇದೆ. ದೇವರಿಗೆ ನಮ್ಮ ಮೇಲೆ ಪ್ರೀತಿ ಇದೆ. ದೇವರು ನಮ್ಮನ್ನು ಅದ್ಭುತವನ್ನಾಗಿ ಮಾರ್ಪಡಿಸುತ್ತಾರೆ. ಇಂದು ಆಲಿಸಿದ ವಚನದೊಂದಿಗೆ ಸೇರಿಸಿ ಇಟ್ಟು ನಾವು ಬರೆದು ಇಟ್ಟ ನಿಯೋಗಗಳನ್ನು, ಪ್ರಾರ್ಥನೆಗಳನ್ನು ನಮಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ಈಗ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.